ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿರೋ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಇವತ್ತು ಅಧಿಕೃತವಾಗಿ ಕೇಸರಿ ಪಡೆ ಸೇರಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಅಧಿಕೃತವಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಕೈಪಾಳ್ಯದ ವಿರುದ್ಧ ರಣಕಹಳಿ ಮೊಳಗಿಸಲಿದ್ದಾರೆ. ನಂಜನಗೂಡು ಉಪಚುನಾವಣೆಗೆ ಮೊಳಗಲಿದೆ ರಣಕಹಳೆ. ಇಂದು ಬಿಜೆಪಿ ಸೇರಲಿದ್ದಾರೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್. ರಾಜಕೀಯದಲ್ಲಿ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಇಂದಿನಿಂದ ಮತ್ತೊಂದು ಇನ್ನಿಂಗ್ಸ್ ಶುರು ಮಾಡುತ್ತಾರೆ. ಸಚಿವ ಸಂಪುಟ ಪುನರಚನೆ ವೇಳೆ ಸಂಪುಟದಿಂದ ಹೊರಬಿದ್ದವರು ಕೇಸರಿ ಪಾಳ್ಯಕ್ಕೆ ಜಿಗಿಯುವ ನಿರ್ಧಾರ ಮಾಡಿದರು. ಬಿಜೆಪಿ ಸೇರುವ ನಿರ್ಧಾರ ಘೋಷಣೆ ಮಾಡಿದ್ದ ಪ್ರಸಾದ್ ಇವತ್ತು ಅಧಿಕೃತವಾಗಿ ಬಿಜೆಪಿ ಸೇರಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗುವ ಮೂಲಕ ನಂಜನಗೂಡು ಬೈ ಎಲೆಕ್ಷನ್ಗೆ ಬಿಜೆಪಿ ಅಭ್ಯರ್ಥಿಯಾಗಿಯೂ ಅಖಾಡಕ್ಕೆ ಇಳಿಯಲಿದ್ದಾರೆ. ಈ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ರಣಕಹಳೆ ಮೊಳಗಿಸುವ ಲೆಕ್ಕಾಚಾರ ಹಾಕಿರುವ ಬಿಜೆಪಿ ನಾಯಕರು ಸಿಎಂ ವಿರುದ್ಧ ಗೆಲುವು ಸಾಧಿಸಿ ಮುಂದಿನ ಚುನಾವಣೆಗೆ ರಾಜಕೀಯ ಸಂದೇಶ ನೀಡುವ ಪ್ಲಾನ್ ಹಾಕಿದ್ದಾರೆ. ಬಿಜೆಪಿ ಸೇರ್ಪಡೆಯನ್ನ ಸಮರ್ಥಿಸಿಕೊಂಡಿರುವ ಶ್ರೀನಿವಾಸ್ ಪ್ರಸಾದ್ ಎಲ್ಲರ ಅಭಿಪ್ರಾಯ ಪಡೆದೇ ಈ ನಿರ್ಧಾರ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. 45 ವರ್ಷಗಳಿಂದ ನಾನು ಚುನಾವಣೆ ನಿಲ್ತಾ ಬರ್ತಾ ಇರತಕ್ಕಂಥ ರಾಜಕೀಯದಲ್ಲಿ ಅದರಲ್ಲಿ ನನ್ನ ಹಿತೈಷಿಗಳು, ಅಭಿಮಾನಿಗಳು, ಬೆಂಬಲಿಗರು ಎಲ್ಲರ ಅಭಿಪ್ರಾಯಗಳು ಕೇಳಿದರೆ ಕ್ಷೇತ್ರದ ಜನತೆಯ ಅಭಿಪ್ರಾಯಗಳನ್ನು ಕೇಳಿಸಿ ದೊಡ್ಡ ಸಮಾವೇಶವನ್ನು ನಂಜನಗೂಡಲ್ಲಿ ಮಾಡಿ ಆ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅವರೆಲ್ಲರ ಅಭಿಪ್ರಾಯ ಕೂಡ ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ಸೇರಬೇಕು ಅಂತಕ್ಕಂಥದ್ದಕ್ಕೆ ಮನ್ನಣೆ ಕೊಟ್ಟ ಅಭಿಪ್ರಾಯಕ್ಕೆ ನಾನು ಬಿಜೆಪಿ ಸೇರಿದೆ. ಇನ್ನು ಈ ಬೆಳವಣಿಗೆ ಸಹಜವಾಗಿಯೇ ಕೈಪಾಳ್ಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಮೂಲಕ ನಂಜನಗೂಡು ಉಪಚುನಾವಣೆಯಲ್ಲಿ ರಣರಂಗಕ್ಕೆ ಇಳಿತಾ ಇರುವುದರಿಂದ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರತಿತಂತ್ರ ಕೈಗೊಂಡಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಸೇರುವ ಮೂಲಕ ರಾಜ್ಯದಲ್ಲಿ ನಂಜನಗೂಡು ಉಪಚುನಾವಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ. ಹಾಗಾಗಿ ವರ್ಷದ ಆರಂಭದಲ್ಲೇ ರಾಜಕೀಯ ಸಮರಕ್ಕೆ ವೇದಿಕೆ ಸಿದ್ಧಗೊಳ್ಳಲಿದೆ. ಇಂದು ಬಿಜೆಪಿ ಸೇರುವ ಮೂಲಕ ಮತ್ತೊಂದು ರಾಜಕೀಯ ಶಕೆಗೆ ಮುನ್ನುಡಿ ಬರಿತಾ ಇರುವ ಶ್ರೀನಿವಾಸ್ ಪ್ರಸಾದ್ ಅವರ ಈ ನಿರ್ಧಾರ ನಿಜವಾಗಿಯೂ ಅವರ ಕೈ ಹಿಡಿಯುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಮೈಸೂರಿನಿಂದ ರಾಮ್ ಜೊತೆ ಆನಂದ್, TV9 ಬೆಂಗಳೂರು.